ವಿವಾಹದ ಶಾಸ್ತ್ರಗಳೆಲ್ಲವೂ ಸರಿಯಾಗಿಯೇ ನಡೆಯದಿದೆ ಎಂದು ಹೇಳಿದ್ದೇ ಇಲ್ಲವೇ? ಮತ್ತೆ ಇದು ಮೊದಲು ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು. ನಾನು ಹಸೆ ಮನೆ ಮೇಲೆ ಕೂತಾಗಲು ಎಲ್ಲವೂ ನಾನು ಅಂದುಕೊಂಡಂತೆಯೇ ನಡೆಯುತ್ತಿತ್ತು. ಆದರೆ ಮಾಂಗಲ್ಯ ಧಾರಣೆ ಸಮಯದಲ್ಲಿ ಏನಾಯಿತು ಶಿವಾನಿ? ಗೊತ್ತಿಲ್ಲ ನಾಗಮಾತ. ತ್ರಿವಿಕ್ರಮ ಕಟ್ಟಬೇಕಾದ ತಾಳಿಯನ್ನು ತ್ರಿಶೂಲ ನನ್ನ ಕೊರಳಿಗೆ ಕಟ್ಟಿದ. ಭಗವಂತ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಿನಗೆ ಎಲ್ಲರ ನೆನಪುಗಳನ್ನು ಅಳಿಸಿ ಹಾಕುವ ಶಕ್ತಿ ಇದ್ದರೂ ನೀನೇಕೆ ಅದರ ಪ್ರಯೋಗ ಮಾಡಲಿಲ್ಲ? ಹೌದು, ನಿನ್ನಲ್ಲಿರುವ ಅಪ್ರತಿಮ ಶಕ್ತಿಯಿಂದ ನೀನು ಏನು ಬೇಕಾದರೂ ಸಾಧಿಸಬಹುದಾಗಿತ್ತು. ಮಂತ್ರ ಪ್ರಯೋಗವನ್ನು ಮರೆತಿರುವೆಯಾ? ಅದು ಸತ್ಯ ಹೇಳು ಶಿವಾನಿ. ಇದು ನಿನ್ನ ಅರಿವಿಗೆ ಬರದೆ ನಡೆದಿದ್ದೆ ಅಥವಾ ಭೂಲೋಕದಲ್ಲಿ ಮನುಷ್ಯ ಗುಣದ ಪ್ರಭಾವಕ್ಕೆ ಒಳಗಾಗಿ ನಾಗಲೋಕಕ್ಕೆ ಮೋಸ ಮಾಡುವ ಯೋಚನೆಯೇ? ನಾಗಮಾತ, ನಾನು ಏನೇ ಮಾಡಿದರೂ ನನ್ನ ಯಾವ ಶಕ್ತಿಗಳು ಕೆಲಸ ಮಾಡಲಿಲ್ಲ ನಾಗಮಾತ. ತ್ರಿಶೂಲ ನನ್ನ ಕೊರಳಿಗೆ ತಾಳಿ ಕಟ್ಟಿದ ಮೇಲೆ ನಾನು ಮೌನಿಯಾಗಿ ಬಿಟ್ಟೆ. ಏಕೆ ಹೀಗಾಯಿತು ಎಂದು ನನಗೆ ಇನ್ನೂ ತಿಳಿಯುತ್ತಿಲ್ಲ ನಾಗಮಾತ. ಅದೇ ನನ್ನ ಕಾಡುತ್ತಿರುವುದು. ತಪ್ಪು ಮಾಡಿಬಿಟ್ಟೆ ಶಿವಾನಿ. ಈಗಾಗಲೇ ಆದಿಶೇಷನನ್ನು ವಿವಾಹವಾಗಿರುವ ನೀನು ಈಗ ಮತ್ತೊಬ್ಬನನ್ನು ವರಿಸಿ ಈ ನಾಗಲೋಕವನ್ನು ಅಪವಿತ್ರ ಮಾಡಿಬಿಟ್ಟೆ. ತ್ರಿವಿಕ್ರಮ್, ನೀನ್ ಈ ತರ ಅಳೋದ್ರಿಂದ ಏನ್ ಉಪಯೋಗ? ಈ ತರ ಕಣ್ಣೀರಿಟ್ಟು ಸಮಯ ವ್ಯರ್ಥ ಮಾಡೋ ಬದಲು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ನನಗೆ ಅಡ್ವೈಸ್ ಮಾಡಕ್ ಬರ್ತಾ ಇದೆಯಾ? ನೋಡು ಮಾಯಂಗನೆ, ಬೇರೆಯವ್ರಿಗೆ ಬುದ್ಧಿವಾದ ಹೇಳೋದು ತುಂಬಾ ಸುಲಭ. ಅದನ್ನು ಅನುಭವಿಸ್ತಾ ಇರ್ತಾನಲ್ಲ, ಅವನು ಗೊತ್ತು ಕಷ್ಟ ಏನು ಅಂತ. ನನ್ನ ಪ್ರೀತಿನ ಕಳ್ಕೊಂಡಿದ್ದೀನಿ ನಾನು. ನಿನ್ಗಿದೆಲ್ಲ ಎಲ್ಲ ಅರ್ಥ ಆಗ್ಬೇಕು. ಪ್ರೀತಿನ ನಾನು ಕಳ್ಕೊಂಡಿದ್ದೀನಿ. ಅದ್ರ ನೋವು ಕಷ್ಟ ಏನು ಅಂತ ನನ್ಗೂ ಗೊತ್ತಿದೆ. ನನಗೆ ಸಮಾಧಾನ ಮಾಡಕ್ಕೋಸ್ಕರ ನೀನು ಪ್ರೀತಿ ಕಳ್ಕೊಂಡಿದ್ದೆ ಅಂತ ಹೇಳ್ಬೇಡ. ಪ್ರೀತಿ ಕಳ್ಕೊಂಡವನು ಗೊತ್ತು ಅದ್ರ ಬೆಲೆ ಏನು ಅಂತ. ತ್ರಿವಿಕ್ರಮ್, ನನ್ ಪ್ರೀತಿ ಬಗ್ಗೆ ಮಾತಾಡೋ ಹಕ್ಕು ನಿನಗಿಲ್ಲ. ಅಷ್ಟಕ್ಕೂ ನನ್ ಪ್ರೀತಿ ಬಗ್ಗೆ ನಿನಗೇನ್ ಗೊತ್ತು? ಪ್ರೀತಿನ ಕಳ್ಕೊಂಡು ಒಂದ್ ದಿವಸ ಕೂಡ ಆಗಿಲ್ಲ, ಅಷ್ಟಕ್ಕೆ ಇಷ್ಟೆಲ್ಲ ಆಡ್ತಾ ಇದ್ಯಾ? ನಾನು 23 ವರ್ಷದಿಂದ ನನ್ನ ಪ್ರೀತಿನ ಕಳ್ಕೊಂಡು ಪ್ರತಿ ದಿನ ಪ್ರತಿ ಕ್ಷಣ ಕೊರಗ್ತಾ ಇದ್ದೀನಿ. ಗೊತ್ತಾ ನಿನ್ಗೆ? ಗೊತ್ತಾ? ಪ್ರೀತಿನ ಕಳ್ಕೊಂಡಾಗ ನೋವಾಗೋದು ಸಹಜ, ಹಾಗಂತ ಕೈ ಕಟ್ಟಿ ಕೂರೋದು ದೊಡ್ಡ ತಪ್ಪು. ಇವಾಗ ನಾನೇನ್ ಮಾಡ್ಲಿ? ಪ್ರೀತಿನ ಕಳ್ಕೊಂಡಿದ್ದೀನಿ, ಅದ್ ಮತ್ತೆ ಸಿಗಕ್ ಸಾಧ್ಯನಾ? ಸಾಧ್ಯ. ಯಾವ ವಸ್ತು ಕಳ್ದೋಗುತ್ತೋ ಅದಕ್ಕೆ ಸಿಗೋ ಶಕ್ತಿನೂ ಇರುತ್ತೆ. ಅಂದ್ರೆ ನನ್ ಪ್ರೀತಿ ಮತ್ತೆ ಸಿಗುತ್ತಾ? ಸಿಗುತ್ತೆ. ಸಿಗೋಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ನನಗಿವಾಗಿರೋದು ಒಂದೇ ದಾರಿ. ಆ ತ್ರಿಶೂಲ್ನ ಹುಡುಕಿ ತುಂಡ್ ತುಂಡ ಕತ್ತರಿಸ್ಬೇಕು. ಅವಾಗ್ಲೇ ನನ್ ಶಿವಾನಿ ಸಿಗದು. ಇವಾಗ್ಲೇ ಅವನ್ನ ಹುಡುಕಿ ಕತ್ತರಿಸ್ತೇನೆ.
ನಾಗಮಣಿ ನಾಗಲೋಕಕ್ಕೆ ಮರಳಲೇಬೇಕು. ನಮಗೆ ಅಂಟಿರುವ ಶಾಪ ವಿಮೋಚನೆ ಆಗಲೇಬೇಕು. ನೀವೇ ಏನಾದರೂ ಒಂದು ಪರಿಹಾರ ಸೂಚಿಸಬೇಕು. ಹೌದು ಗುರುದೇವ, ಅದೆಷ್ಟೇ ಕಷ್ಟವಾದರೂ ಸರಿ, ಈ ಕಾರ್ಯ ಸಾಧನೆಗೆ ನನ್ನ ಪ್ರಾಣವನ್ನಾದರೂ ಒತ್ತೆ ಇಡುತ್ತೇನೆ. ದುಷ್ಟರನ್ನು ಸಂಹಾರ ಮಾಡಿ ನಾಗಮಣಿಯನ್ನು ಮರಳಿ ತಂದೆ ತರುತ್ತೇನೆ. ನಾನು ನಾಗಲೋಕದಲ್ಲಿಯೇ ಇದ್ದು ನಾಗಮಣಿಯನ್ನು ಮರಳಿ ತರುವ ಪ್ರಯತ್ನ ಮಾಡುತ್ತೇನೆ. ನಾನು ಭೂಲೋಕ ಪ್ರವೇಶ ಮಾಡುವುದಿಲ್ಲ. ಏಕೆ ನಗು ಗುರುದೇವ? ನನ್ನಿಂದ ಈ ಕಾರ್ಯ ಸಾಧ್ಯವಿಲ್ಲವೆಂದೆ. ನಾನು ಭೂಲೋಕಕ್ಕೆ ಹೋದರೆ ತಾನೆ ಈ ವಿವಾಹದ ಸಮಸ್ಯೆ ಆಗುವುದು. ನಾನು ಹೋಗುವುದಿಲ್ಲ. ನಾನು ಇನ್ನು ಸದಾ ನಾಗಲೋಕದಲ್ಲಿಯೇ ನೆಲೆಸುತ್ತೇನೆ. ನಿನಗಿಲ್ಲಿ ಅಸ್ತಿತ್ವವೇ ಇಲ್ಲದಿದ್ದರೆ ಏನು ಹೇಳುತ್ತಿರುವಿರಿ ಗುರುದೇವ? ನಾಗಲೋಕದಲ್ಲಿ ನನ್ನ ಅಸ್ತಿತ್ವಕ್ಕೆ ಧಕ್ಕೆ? ನಿನ್ನ ಪಾಲಿಗೆ ನಾಗಲೋಕದ ಬಾಗಿಲು ಮುಚ್ಚಿದೆ ಶಿವಾನಿ. ನನ್ನ ಮಾತುಗಳು ನಿಮಗೆ ಕಠಿಣವಾಗಿ ಕೇಳಿಸುತ್ತಿರಬಹುದು, ಆದರೆ ಇದೇ ಸತ್ಯ. ಇನ್ನು ಮುಂದೆ ಶಿವಾನಿ ನಾಗಲೋಕಕ್ಕೆ ಮರಳಿ ಬರುವುದು ಕಷ್ಟ. ಇಲ್ಲ ಗುರುದೇವ, ಹಾಗೆ ಹೇಳಬೇಡಿ. ನನ್ನ ಪಾಲಿಗೆ ನಾಗಲೋಕ ಇಲ್ಲವೆಂದರೆ ನನ್ನಿಂದ ಅದನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೋಡು ಶಿವಾನಿ, ನೀನು ನಾಗಲೋಕದವಳಾಗಿ ಸಾಮಾನ್ಯ ಮನುಷ್ಯನನ್ನ ವರಿಸಿದೀಯ. ಹಾಗಾಗಿ ನಿನ್ನಲ್ಲೀಗ ಇಚ್ಛಾಧಾರಿ ನಾಗಗಳ ಶಕ್ತಿ ಇಲ್ಲ. ಇಲ್ಲ ಇಲ್ಲ, ನಾನು ನಾಗಲೋಕದಿಂದ ದೂರ ಹೋಗುವುದಿಲ್ಲ. ನಾನು ಇಲ್ಲಿಯೇ ಇರುತ್ತೇನೆ. ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ನಿನ್ನಲ್ಲಿದ್ದ ಶಕ್ತಿಯನ್ನ ದೂರ ಮಾಡಿದೆ. ನೋಡು ಶಿವಾನಿ, ನಿನ್ನಲ್ಲಿ ಮತ್ತೆ ಶಕ್ತಿ ಜಾಗೃತವಾಗಬೇಕಾದರೆ ಕನಿಷ್ಠ 2 ರಿಂದ 3 ಮಾಸಗಳಾದರೂ ಬೇಕು. ಅಲ್ಲಿಯವರೆಗೂ ಇಚ್ಛಾಧಾರಿ ನಾಗಿಣಿ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಗುವ ಶಕ್ತಿಯನ್ನು ಬಿಟ್ಟು ಬೇರೆ ಯಾವ ಶಕ್ತಿಯೂ ಕೆಲಸ ಮಾಡುವುದಿಲ್ಲ. ಗುರುದೇವ, ಈ ಶಿಕ್ಷೆಯನ್ನು ಬಿಟ್ಟು ಬೇರೆ ಯಾವ ಶಿಕ್ಷೆಯನ್ನಾದರೂ ವಿಧಿಸಿ. ಇದು ನಾನು ವಿಧಿಸಿರುವ ಶಿಕ್ಷೆಯಲ್ಲ ಶಿವಾನಿ, ನಾಗಲೋಕದ ನಿಯಮವಿದು. ಅದನ್ನು ನಿಮ್ಮ ಶಕ್ತಿಯಿಂದ ಬದಲಾಯಿಸಿ ಗುರುದೇವ. ನೋಡು ಶಿವಾನಿ, ನಾಗಲೋಕದ ನಿಯಮಗಳನ್ನ ನಮ್ಮ ಇಚ್ಛಾನುಸಾರವಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ಇದು ನೀನು ಮಾಡಿರುವ ತಪ್ಪಿನಿಂದಾಗಿ ಸಿಕ್ಕಿರೋ ಶಿಕ್ಷೆ. ಅದಕ್ಕೆ ನೀನು ಬದ್ಧಳಾಗಿರಬೇಕು. ಶಿಕ್ಷೆಯನ್ನ ಅನುಭವಿಸಲೇಬೇಕು. ಇನ್ನು 3 ಅಮಾವಾಸ್ಯೆಗಳು ಕಳೆಯುವವರೆಗೂ ನೀನು ಸಾಮಾನ್ಯ ಮನುಷ್ಯಳಂತೆಯೇ ಇರಬೇಕು. ಇದು ನಿಶ್ಚಿತ. ಗುರುದೇವ, 3 ಅಮಾವಾಸ್ಯೆಗಳನ್ನು ಕಳೆದರೆ ಎಲ್ಲವೂ ಸರಿ ಹೋಗುತ್ತದೆಯೇ? ಶಿಕ್ಷೆ ಏನೋ ನಿಶ್ಚಯವಾಗಿದೆ, ಆದರೆ ಅದರ ಅಂತ್ಯ ನಿಶ್ಚಯವಾಗಿಲ್ಲ. ಒಂದಂತೂ ಸತ್ಯ, ಶಿವಾನಿ ಇದನ್ನೆಲ್ಲವನ್ನು ದಾಟಿ ಬರಲೇಬೇಕು. ಅದು ಫಂಟಿಯಾಗಿ. ಗುರುದೇವ, ಹೊರಟು ಹೋಗು ಶಿವಾನಿ. ಇಲ್ಲಿಗೆ ನಿನ್ನ ನಾಗಲೋಕದ ಸಂಬಂಧ ತಾತ್ಕಾಲಿಕವಾಗಿ ಅಂತ್ಯ ಕಂಡಿದೆ. ಹಾಗೆ ಹೇಳಬೇಡಿ ಗುರುದೇವ, ನಾನು ಎಲ್ಲಿಗೂ ಹೋಗುವುದಿಲ್ಲ. ಹೋಗಲೇಬೇಕು. ಗುರುದೇವ, ನಾಗಮಾತಾ, ನನ್ನನ್ನು ಕ್ಷಮಿಸು ಶಿವಾನಿ, ಕ್ಷಮಿಸಿ ಬಿಡು. ನಾಗಮಾತಾ. ನನ್ನ ಜೀವನದಲ್ಲಿ ಉದ್ದೇಶ ಇರೋದು ಒಂದೇ, ಅವರಿಬ್ರು ಜೊತೆಯಾಗಿರ್ಬಾರ್ದು, ದೂರ ಮಾಡಬೇಕು. ಜೊತೆಯಾಗಿರ್ಬಾರ್ದು. ಹೇ ತ್ರಿಶಾಲ್, ಬಾರ. ಎಲ್ಲಿದ್ಯಾ? ಬಾರ. ಏಯ್,
ಬಾರ. ಇದೇನಿದು ಅಳಿಮಯ್ಯ ಕುಡ್ಕೊಂಡು ಬಂದವನೇ? ಬಾರ ಅಳಿಮಯ್ಯ ಕುಡಿತಾ ಇದೆಯೇನೋ? ಎಲ್ಲೋ ಹೋಗಿದ್ದೆ? ನಿನಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಮಾವ, ನಾನು ಎಲ್ಲಿಗೆ ಹೋಗಿದ್ದೆ, ಏನ್ ಮಾಡ್ತಿದ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನನ್ನ ಜೀವನನ ಹಾಳು ಮಾಡಿದ್ನಲ್ಲ, ಕರಿಯವನ್ನ ಹುಟ್ಲಿಲ್ಲ ಅನ್ಸ್ತೇನೆ. ತ್ರಿಶಾಲ್, ಕೂಗ್ಬೇಡ. ಮನೇಲಿ ಯಾರು ಕೇಳಿಸ್ಕೊಂಡ್ರೆ ಏನಾಗುತ್ತೆ? ಮಾಯವ್ರೆ, ನೀವಾದ್ರೂ ಹೇಳಿ. ನಾನೇನ್ ಹೇಳಿ? ಅವನ ನೋವನ್ನ ಅವನು ಹೇಳ್ಕೊಂತಾ ಇದ್ದಾನೆ. ಹೂ ಮಾವ, ತುಂಬಾ ನೋವಾಗ್ತಿದೆ ಮಾವ. ಶಿವಾನಿನ ನನ್ನಿಂದ ದೂರ ಮಾಡಿ ನೆಮ್ಮದಿಯಾಗಿ ಮಲಗಿದಾನಲ್ಲ, ಅವನ್ನ ಕರಿ ಮಾವ, ಅವನ್ನ ಕರಿ. ಯಾರೋ ನೆಮ್ಮದಿಯಾಗಿರೋದು? ಲೈ, ನಿನಗೆ ಮೋಸ ಮಾಡಿ ನೆಮ್ಮದಿಯಾಗಿರಕ್ಕಾಗತ್ತೇನಾ? ಏನ್ ಹೇಳ್ತಿದ್ಯಾ ಮಾವ? ಶಿವಾನಿ ಅವ್ರ ಕುತ್ತಿಗೆ ತಾಳಿ ಕಟ್ಟಿದಾನಲ್ಲ, ನೆಮ್ಮದಿಯಾಗಿರದೆ ಇನ್ನೇನು? ಏಯ್, ತಾಳಿ ಕಟ್ಟಿದ ತಕ್ಷಣ ಸಂಸಾರ ಆಗ್ಬಿಡುತ್ತೇನೋ ಅಳಿಮಯ್ಯ? ಅಂದ್ರೆ ತಾಳಿ ಕತೆ ಹೇಳ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಕೇಳು. ಶಿವಾನಿ ಅವನ ಜೊತೆ ಇದ್ದಾಳೆ ಅನ್ಕೊಂಡಿದ್ಯಾ? ಇಲ್ಲ, ಅವನ ಜೊತೆ ಇಲ್ಲ. ವಾಟ್ ವಾಟ್ ಆರ್ ಯು ಟಾಕಿಂಗ್ ಮಿಸ್ಟರ್ ಮಾವ? ಹೂ ಕಣೋ, ಇಲ್ಲೇನಾಯ್ತು ಗೊತ್ತಾ? ನನಗೆ ಮದುವೆ ಇಷ್ಟ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಇವತ್ತು ಸಂಸಾರ ಮಾಡೋದಿಲ್ಲ. ನನಗಿದು ಯಾವುದು ಬೇಡ. ಮಾವ, ಅಳಿಮಯ್ಯ, ಇಷ್ಟು ದಿನಕ್ಕೆ ಈ ಕೆನ್ನೆಗೆ ಹೊಡಿಯೋದ್ ಬಿಟ್ಟು ಮುತ್ತು ಕೊಟ್ಟಿಯಲ್ಲೋ. ನನಗಾಗ್ತಾರ ಖುಷಿಗೆ ಇನ್ನೊಂದು ಬೇಕಾಳ ಕೊಡ್ತೀನಿ ಮಾವ. ಐ ಆಮ್ ಸೋ ಹ್ಯಾಪಿ. ಅಳಿಮಯ್ಯ, ಮನೆ ಕೂಗ್ಬೇಡ. ಆಯ್ತು ಮಾವ, ಸೈಲೆಂಟ್ ಆಗಿರ್ಲಿ. ಮಾಯಾ, ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದೆ. ಆದ್ರೆ ದೇವರು ನನಗೆ ಅವಕಾಶನೇ ಕೊಡ್ಲಿಲ್ಲ. ಅವನೇ ಎಲ್ಲ ಮಾಡಿ ಮುಗಿಸಿದ್ದಾನೆ. ದೇವರೆಷ್ಟು ಒಳ್ಳೆಯವನಲ್ಲ. ಅಳಿಮಯ್ಯ, ಎಲ್ಲ ನಿನಗೆ ಬೇಕಾಗಿರೋ ತರನೇ ಆಗಿದೆ. ಆದ್ರೆ ನೀನ್ ಮಾತ್ರ ಈ ಮನೆ ಬಿಟ್ಟು ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ಇರ್ತೀನಿ ಮಾವ, ನಾನೇ ಅವನ್ನ ಸಾಯಿಸ್ಬೇಕು ಅಂತಿದ್ದೆ. ಬೇಡ, ಸಾಯಿಸಿದ್ರೆ ಬೇಗ ಸತ್ತೋಗ್ಬಿಡ್ತಾನೆ. ದೇವ್ರೆ ಅವನಿಗೆ ಕ್ಷಣ ಕ್ಷಣಕ್ಕೂ ಒದ್ದಾಡೋ ಹಾಗೆ ಪನಿಷ್ಮೆಂಟ್ ಕೊಟ್ಟಿದ್ದಾನೆ. ಅವನು ಶಿವಾನಿ ನೆನಪಲ್ಲೇ ಸಾಯ್ಬೇಕು. ನಾನು ಅದನ್ನ ನೋಡಿ ಮಜ್ಜಾ ತಗೋಬೇಕು. ನನ್ನ ಕಣ್ಣೆದುರಿಗೆ ಶಿವಾನಿಯವ್ರ ಕುತ್ತಿಗೆ ತಾಳಿ ಕಟ್ಟಿ ಖುಷಿ ಪಟ್ನಲ್ಲ, ಅವನ ಪಕ್ಕದಲ್ಲಿ ಹೆಂಡತಿ ಇಲ್ದೆ ಹೇಗೆ ನೆರಳಾಡ್ತಿದ್ದಾನೆ ಅಂತ ನೋಡ್ಬೇಕು ಮಾವ. ಎಲ್ಲಿದ್ದಾನೆ ಮಾವ? ನಾನು ನೋಡ್ಬೇಕು. ಮಾಯಾ, ನಿನಗವ್ನು ನೋಡ್ಬೇಕು ಅನ್ಸ್ತಿಲ್ವಾ? ಇಲ್ಲ, ನೀನ್ ಹೇಳ್ದಾಗೆ ನನ್ನೊಂದು ಹಳೆ ಲೆಕ್ಕ ಬಾಕಿ ಇದೆ. ಅದು ಯಾವ ಹಂತದಲ್ಲಿದೆ ಅಂತ ನೋಡಿ ನನ್ನ ಮಜಾ ತಗೋಬೇಕು. ನಾನು ಅಲ್ಲಿಗೆ ಹೋಗ್ತೀನಿ. ಓಕೆ, ಡನ್. ಆಲ್ ದ ಬೆಸ್ಟ್ ಮಾವ. ಖುಷಿಯಾದ ವಿಚಾರ ಹೇಳಿದ್ಯಾ. ಮಾವ, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇ ತಾನೇ ನನಗೆ ಕುಡಿಯಕ್ಕೆ ಹೇಳ್ಕೊಟ್ಟಿದ್ದು. ಮಾವ, ಎಂಜಾಯ್. ನಮ್ಮ ಜೀವನದಲ್ಲಿ ಯಾಕ್ರಿ ಈ ತರ ಎಲ್ಲ ಆಗ್ತಾ ಇದೆ? ನಾವು ಅಂದ್ಕೊಂಡಿದ್ದು ಯಾವುದು ನಡೀತಾ ಇಲ್ವಲ್ರಿ? ರೀ, ನಮ್ಗೆ ಇನ್ನೊಂದು ಮಗು ಇರ್ಬೇಕಿತ್ತು ರೀ.
ಏನು ಹೇಳ್ತಾ ಇದೆಯೇ? ಒಬ್ಬ ಹೆತ್ಮಗ ಅಮ್ಮ ಅಂತ ಕರೀಲಿಲ್ಲ, ಯಾವತ್ತೂ ಸ್ವಲ್ಪನೂ ಪ್ರೀತಿನೂ ತೋರಿಸಿಲ್ಲ. ಇನ್ನೊಬ್ಬ ಸಾಕು ಮಗ, ಅವನಂತೂ ನಮ್ಮ ಮಾತೇ ಕೇಳ್ತಿಲ್ಲ. ನಮ್ಮನ್ನ ಅರ್ಥ ಮಾಡ್ಕೊಂಡು ನೋಡ್ಕೊಳಕ್ಕೆ ಯಾರೂ ಇಲ್ವಲ್ರಿ. ಅದು ಸುಮ್ಮನೆ ಇಲ್ದೇ ಇರೋದೆಲ್ಲ ಮಾತಾಡಬೇಡ, ಬಿಟ್ಬಿಡು. ರೀ, ನಾನೀಗ ಮಾತಾಡೋದಕ್ಕೆ ಕಾರಣ ಇದೆ ಕಣ್ರಿ. ಹುಡ್ದಾಗಿಂದ ತಿದ್ದಿ ತೀಡಿ ನಮಗ್ ಬೇಕಾದ ರೀತಿಲಿ ಒಳ್ಳೆ ಬುದ್ಧಿ ಕಲಿಸಿ ಬೆಳೆಸ್ಬೋದಿತ್ತು. ಅದಕ್ಕಾದ್ರೂ ಆ ದೇವರು ನಮ್ಗೆ ಇನ್ನೊಂದು ಮಗುನ ಕರುಣಿಸ್ಬೇಕಿತ್ತು. ಏನಾಯ್ತೆ? ರೀ, ಯಾಕೆ ಹೊಟ್ಟೆಲಿ ಒಂಥರ ಆಗ್ತಿದೆ ರೀ? ನೀನು ಊಟ ಮಾಡದೆ ಒಂದು 10 ಸಲ ಕಾಫಿ ಕುಡಿಚಲ್ಲ, ಗ್ಯಾಸ್ಟ್ರಿಕ್ ಆಗದೆ ಇರುತ್ತಾ? ಫಸ್ಟ್ ಹೋಗಿ ಏನಾದರೂ ತಿನ್ನು. ಮಧು, ನಿಧಾನ ಮಧು. ಮಧು, ಏನಾಯ್ತೆ? ಯಾಕೆ ಇದ್ದಕ್ಕಿದ್ದಂಗೆ? ರೀ, ಏನು ಅದು ಏನಾಯ್ತು ಅಂತ ಹೇಳೆ. ಅದು ಅಂದ್ರೆ ನನ್ನ ಹೊಟ್ಟೆಲಿ ಮಗು ಬೆಳೀತಾ ಇದೆ ಕಣ್ರಿ. ರೀ, ನಾವು ಕೇಳ್ಕೊಂಡಿದ ತಕ್ಷಣ ಆ ದೇವರು ಕರುಣಿಸ್ಬಿಟ್ಟ ಕಣ್ರಿ. ಇಷ್ಟು ದೊಡ್ಡ ಮಕ್ಕಳಿರ್ಬೇಕಾದ್ರೆ ಈ ವಯಸ್ಸಿನಲ್ಲಿ ನಮ್ಗೆ ಇನ್ನೊಂದು ಮಗು ಬೇಕಾ? ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಮಧು. ಅದನ್ನ ಉಳಿಸ್ಕೋಬೇಕೋ ಬೇಡವೋ ಅಂತ ನನಗೂ ಅದೇ ಗೊಂದಲ ಕಾಡ್ತಾ ಇದೆ ಕಣ್ರಿ. ಆದ್ರೆ ನನ್ನ ಮನ್ಸು ಯಾಕೋ ಈ ಮಗುನ್ ತೆಗ್ಸಕ್ಕೆ ಒಪ್ತಿಲ್ಲ ಕಣ್ರಿ. ಮಧು, ಹಾಗಂತ ಸುಮ್ಮನೆ ಕೂತ್ರೆ 4 ಜನದ ಮುಂದೆ ಹೇಗೆ ಹೋಗೋದು? ಈ ಸಮಾಜ ಏನ್ ಅನ್ಕೊಳ್ಳಲ್ಲ? ನೀವೇನೇ ಹೇಳಿ, ನನಗೆ ಮಗು ಬೇಕೇ ಬೇಕು. ಒಬ್ಬ ತಾಯಿ ಮುಂದೆ ಮಗು ತೆಗ್ಸೋ ಮಾತಾಡ್ತಿದ್ದೀರಲ್ಲ, ಏನ್ರಿ ಆಗಿದೆ ನಿಮ್ಗೆ? ಭ್ರೂಣ ಹತ್ಯೆ ಮಹಾಪಾಪ. ಒಂದ್ ಜೀವನ್ ಕೊಲ್ಲೋ ಹಕ್ಕು ಯಾರಿಗೂ ಇಲ್ಲ ಕಣ್ರಿ, ಇಲ್ಲ. ನೀನ್ ಹೇಳ್ತಾರ ಸತ್ಯನಮ್ಮ? ಅಮ್ಮ, ನೀನು ಮತ್ತೆ ತಾಯಿ ಆಗ್ತಾ ಇದೀಯಾ? ಓ, ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಈ ಹೊಟ್ಟೆನಲ್ಲಿ ನನ್ನ ತಮ್ಮನ ತಂಗಿನೋ ಬೆಳಿತಾಳ. ಓ, ನನ್ಗೆ ಎಷ್ಟು ಸತಿ ಅನ್ಸಿತ್ತು ಗೊತ್ತಾ, ನನ್ಗೊಬ್ಳು ತಮ್ಮನೋ ತಂಗಿನೋ ಯಾರಾದ್ರೂ ಇದ್ದೀರಿ ಎಷ್ಟು ಚೆನ್ನಾಗಿರೋದು ಅಂತ. ಅಂತೂ ನನ್ನ ಆಸೆ ಇವಾಗ ಈಡೇರ್ತು. ನೀನ್ ಸುಮ್ನೆ ಇರಪ್ಪ. ಏನಪ್ಪ ನೀನು ದೇವ್ರು ನಮ್ಗೋಸ್ಕರ ಕೊಡೋದನ್ನ ಬೇಡ ಅಂತೀಯಾ? ನಿನಗೇನಾದ್ರೂ ಈ ವಿಷಯ ಎಲ್ರಿಗೂ ಹೇಳೋದಕ್ಕೆ ಕಷ್ಟ ಆದ್ರೆ ನಾನು ಹೇಳ್ತೀನಿ, ಇಡೀ ಊರಿಗೆ ಖುಷಿಯಿಂದ ಹೇಳ್ಕೊಂಡ್ಬರ್ತೀನಪ್ಪ. ನೀನೇನ್ ತಲೆ ಕಟ್ಸ್ಕೊಬೇಡ. ಅಮ್ಮ, ಬಾಮ್ಮ ಹೋಗೋಣ. ಬಾ ಅಮ್ಮ, ಆ ಮನೆಗೆ ಎಲ್ರು ಹೇಳೋಣ ಫಸ್ಟ್. ಬಾ ನೀನು, ಬಾ 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 ಬಾ. ಇವನಿಲ್ಲಿಗೆ ಏನಕ್ಕೆ ಬಂದ? ಶಿವಾನಿನ ಕರ್ಕೊಂಡು ಹೋಗಕ್ ಬಂದ? ಶಿವಾನಿ ಮನ್ಸು ಬದಲಾಯಿಸ್ತಾ ಇದ್ರೆ ಸಾಕು. ಶಿವಾನಿ, ಅವನ್ ಬರ್ತಾ ಇದ್ದಾನೆ. ಯಾರು? ತ್ರಿಶೂಲ್.
ಓಹ್, ನನ್ನ ವೆಲ್ಕಮ್ ಮಾಡೋಣ ಅಂತ ಬಂದ್ಯಾ? ತೊಲಗು ಅಂತ ಹೇಳಕ್ ಬಂದೆ. ನನ್ ಕಣ್ಮುಂದೆ ಕಾಣಿಸ್ಕೋಬೇಡ, ಹೊರಟೋಗು. ಕೂಲ್ ಶಿವಾನಿ, ಕೂಲ್. ಇದು ನಮ್ಮ ಮಾವನ ಮನೆನೇ ಆಗಿರ್ಬೋದು, ಆದ್ರೆ ನಾನು ಇಲ್ಲಿರೋದಕ್ಕೆ ಬಂದಿಲ್ಲ. ನಿನ್ನ ಮುಖ ನೋಡಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಆಯ್ತು, ಹೋಗ್ತೀನಿ. ಆದ್ರೆ ಫಸ್ಟು ಸ್ವೀಟ್ಸ್ ತಗೋ. ನನ್ನ ಪ್ರೀತಿನ ಕಿತ್ಕೊಂಡು ನನಗೆ ತಾಳಿ ಕಟ್ಟಿ ನನ್ನ ಜೀವನನ ಹಾಳು ಮಾಡಿ ಈಗ ಅದನ್ನ ಸಂಭ್ರಮಿಸೋಕ್ ಬಂದಿದ್ಯಾ? ಎಂತ ಮನ್ಸು ನಿಂದು! ಛೀ! ಶಿವಾನಿ, ಸ್ವೀಟ್ಸ್ ತಂದಿರೋ ಕಾರಣನೇ ಬೇರೆ. ಇನ್ಯಾಕೆ? ನನ್ನ ಜೀವನನ ಹಾಳು ಮಾಡಿದಕ್ಕಲ್ವಾ? ಅಲ್ಲ, ಒಂದು ಜೀವ ಬರ್ತಾ ಇರೋದಕ್ಕೆ. ಬೇಡ, ನಿನಗೆ ಮಾತಾಡೋದಕ್ಕೆ ಅವಕಾಶ ಕೊಡೋದೇ ವ್ಯರ್ಥ. ಮಾತಾಡೋಕ್ ಬಿಟ್ರೆ ಮಾತಲ್ಲೇ ಅರಮನೆ ಕಟ್ಟಿ ಯಾರನ್ನ ಬೇಕಾದ್ರೂ ಯಾಮರ್ಸ್ತೀಯ ಅಲ್ವಾ ನೀನು? ನಾನ್ಯಾಕೆ ಯಾಮರ್ಸ್ತೆ ಶಿವಾನಿ? ನನ್ನ ಅರ್ಥ ಮಾಡ್ಕೊಂಡ್ರೆ ಇಷ್ಟನಾ? ತುಂಬಾನೇ ಅರ್ಥ ಮಾಡ್ಕೊಂಡಿದ್ದೆ. ಸ್ನೇಹಿತ ಸ್ನೇಹಿತ ಅಂತ ನಂಬಿದಕ್ಕೆ ಈ ನನಗೆ ಒಳ್ಳೆ ಹುಡುಗರನ್ನೇ ಕೊಟ್ಟೆ. ಆ ಹುಡುಗರು ಇಟ್ಕೊಂಡು ನನಗೆ ಬದುಕೋಕ್ಕೂ ಆಗ್ತಿಲ್ಲ, ಸಾಯಕ್ಕೂ ಆಗ್ತಿಲ್ಲ. ಕೈ ಹಿಡಿದು ಸಪ್ತಪದಿ ತುಳಿದಿರೋ ನಾನೇ ಇರುವಾಗ ಸಾವಿನ ಮಾತು ಯಾಕೆ ಶಿವಾನಿ? ಬೇಡ, ಮದ್ವೆ ನನಗೆ ನೆನಪಿಸ್ಬೇಡ. ಈ ತಾಳಿ ನನ್ನ ಕುತ್ತಿಗೆಯಲ್ಲಿ ತಾಳಿಯಾಗಿ ಉಳಿದಿಲ್ಲ, ಉರುಳು ಅನಿಸ್ತಾ ಇದೆ. ಪ್ರತಿ ದಿನ ಪ್ರತಿ ಕ್ಷಣ ನನ್ನನ್ನು ಉಸಿರು ಗಟ್ಟಿಸ್ತಾ ಇದೆ. ಇಲ್ಲ ಶಿವಾನಿ, ಪ್ರೀತಿಯಿಂದ ಅದನ್ನು ಒಪ್ಕೋ. ಅದು ಉರುಳಲ್ಲ, ಜೀವನದ ಕೊನೆ ತನಕ ಅದು ನೆರಳಾಗಿರುತ್ತೆ. ಮಾಯಾ, ಇವನ್ಗೆ ಹೊರಗಡೆ ಹೋಗೋಕ್ ಹೇಳಿ. ನನ್ಗೆ ಇವನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಏ ಪಾಪ, ಅವರು ನಮ್ಮನೆ ಗೆಸ್ಟು, ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತಾ ಇದೆಯಾ? ಇದು ನಮ್ಮಿಬ್ರು ವಿಷಯ. ಬಾ, ಸೈಡ್ ಹೋಗಿ ಸ್ವಲ್ಪ ಸಂಧಾನ ಮಾಡ್ಕೊಂಬರೋಣ. ಮಾಯಾ, ಹೇಳ್ತಿರೋ ಇಲ್ವೋ? ತ್ರಿಶೂಲ್, ಹೊರಗಡೆ ಹೋಗಿ. ನೋಡಿ ಮೇಡಮ್, ನಮ್ಮ ಹೆಂಗಸರು ಸ್ವೀಟ್ ತಗೊಳ್ಳೋ ತನಕ ನಾವಿಲ್ಲಿಂದ ಹೋಗೋದಿಲ್ಲ. ತಗೊಂಡಿದ್ದೀನಿ, ಹೋಗು. ಸಿಹಿ ಜೊತೆ ಸಿಹಿಯಾದ ಮಾತು ಬೇಡವಾ? ನೋಡು ಶಿವಾನಿ, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ನೀನು ಕೇಳು ಬಿಡು, ನಾನಂತೂ ಎಲ್ಲ ಹೇಳ್ಬಿಡ್ತೀನಿ. ಓಕೆನಾ? ನಾನು ಅಣ್ಣ ಆಗ್ತಾ ಇದ್ದೀನಿ ಅಂದ್ರೆ ನನಗೆ ಒಬ್ಬ ತಮ್ಮನೋ ತಂಗಿನೋ ಬರ್ತಾಳೆ. ನಮ್ಮಮ್ಮ ಮತ್ತೆ ತಾಯಿ ಆಗ್ತಾ ಇದಾರೆ. ಶಿವಾನಿ, ನಿನಗೇನು ಅನ್ನಿಸ್ತಾ ಇಲ್ವಾ? ತುಂಬಾ ಖುಷಿ ಆಯ್ತು. ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ಯಾಕೆ ಶಿವಾನಿ ಇಷ್ಟೊಂದು ಕೋಪ ನಿನಗೆ? ನನ್ನ ಪ್ರೀತಿ ನಾನು ಉಳಿಸ್ಕೊಂಡಿದ್ದು ತಪ್ಪಾ? ನನ್ನ ಪ್ರೀತಿನ ಸಾಯಿಸಿದ್ ಸರಿನಾ? ಶಿವಾನಿ, ನಿನಗೆ ಹೇಗೆ ಹೇಳಿ? ಹೇಗೂ ಬೇಡ, ಏನು ಹೇಳ್ಬೇಡ. ನನ್ನ ಕಣ್ಣು ಮುಂದೆ ಇರ್ಬೇಡ. ನೀನು ಹೊರಟೋಗು. ನೀನಿವಾಗ ಹೊರಡ್ಲಿಲ್ಲ ಅಂದ್ರೆ ಸಮಾಧಾನದಲ್ಲಿ ಕೂತ್ ಮಾತಾಡಮ್ಮ. ಹೋಗು ಅಂದ್ರೆ ಅರ್ಥ ಆಗಲ್ವಾ ನಿನ್ಗೆ? ಶಿವಾನಿ, ನನಗೆ ತಾಳಿ ಕಟ್ಟಿದ ಗಂಡನ ಅವಮಾನ ಮಾಡ್ತಾರ, ತಪ್ಪಿದು. ನೀನ್ ನನಗ್ ತಾಳಿ ಕಟ್ಟಿದ್ಯಾ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನನ್ ಮೇಲೆ ಅಧಿಕಾರ ಚಲಾಯಿಸಕ್ ಬರ್ಬೇಡ. ನಾನು ನಿನ್ ಹೆಂಡತಿ ಆಗಿರ್ತೀನಿ ಅಂತ ನೀನ್ ಅನ್ಕೊಂಡ್ರೆ ಅದ್ ನಿನ್ ತಪ್ಪು ಕಲ್ಪನೆ. ನನ್ ಯಾವತ್ತೂ ನಿನ್ ಹೆಂಡತಿ ಆಗಕ್ಕೆ ಸಾಧ್ಯ ಇಲ್ಲ. ಶಿವಾನಿ, ಮಾತಾಡ್ಬೇಡ ನೀನು. ನೀನ್ ಏನೇ ಮಾಡಿದ್ರು ಅದನ್ನ ನಾನು ಸಹಿಸ್ಕೋತೀನಿ ಅಂತ ನೀನ್ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ. ಈಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನನ್ನ ನಿನ್ನ ಮಧ್ಯೆ ಇರೋದು ಈ ದಾರ ಒಂದೇ. ಇದನ್ನು ಕಳೆಯೋ ಸಮಯ ಬರುತ್ತೆ. ನನ್ನ ನಿನ್ನ ಸಂಬಂಧಕ್ಕೆ ಕೊನೆ ಬೀಳುತ್ತೆ. ನೆನ್ಪಿಟ್ಕೊ. ನನ್ನ